ಈಗ ಹೇಗಿದ್ರು ನಾನು ನಿನ್ನ ಮಾವ ಅಂತ ಕರಿತೀನಲ್ವಾ, ಇದೇ ಖುಷಿಗೆ ದುಡ್ಡು ಬೇಕಾಗಿತ್ತು. ಎಷ್ಟು ಬೇಕಿತ್ತು ರತ್ನ? 50,000. ಅಷ್ಟೇ ತಾನೇ, ಹೋಗದ ಬಿಡು. 50,000ಕ್ಕೆ ಯಾಕೆ ಕೊಡ್ತೀಯ? ಏನು ಯಾಕೆ ಮಾವ ತಂದಿಲ್ವಾ? ತರ್ತೀನಿ ರತ್ನ, ಇಲ್ಲೇ ಕೊಟ್ಟಿದ್ದೀನಿ. ನಿನ್ ಯೋಗ್ಯತೆ ಬರೀ ಖುಷಿ. ರತ್ನ, ಏನು? ನಂದೊಂದು ಕಂಡೀಷನ್. ಏನದು? ಬಡ್ಡಿ ಮಾತ್ರ ನಿಧಾನಕ್ಕೆ, ಅಷ್ಟು ಮಾತ್ರ. ಇನ್ನೆಷ್ಟು ನಾಟಕ ಕೊಡ್ತಿದೆಯಲ್ಲ ಆದ್ರೂ ಕೊಡು. ಬಡ್ಡಿ ಬಡ್ಡಿ ಮಾತ್ರ ತಿಂಗಳ ಕೊಟ್ಟಿರ್ಬೇಕು. ಬಂದ್ಬಿಡು. ನೀನೇನ್ ತಲೆ ಕೆಡ್ಸ್ಕೊಬೇಡ. ನಾನು ಹೆಂಡತಿ ಹೆಂಗ ಪ್ಯಾನ್ಷನ್ ಹೋಯ್ತಾಳೆ, ಮದ್ದೆ ಫೋನ್ ಹೊಡಿತೀನಿ. ಕಲ್ಲಳ್ಳಿ ಸುಮಾರು ಚೌಟ್ರಿ ಮುಂದೆ ಬಂದ್ರೆ ಅಲ್ಲೇ ನಮ್ಮ ಮನೆ ಬಂದ್ಬಿಟ್ಟು ಬಡ್ಡಿ ಕೊಟ್ಬಿಟ್ಟು. ಅಲ್ಲ, ಬಂದಾಗಿಂದ ಬರೀ ತೊಕ್ಕೊಳ್ಳೋದು ಮುಚ್ಕೊಳ್ಳೋದೇ ಆಗೋಯ್ತು. ಅಲ್ಲಿಗೆ ವಜಾ ಆಗಿಬಿಡು ಬಡ್ಡಿ. ಮತ್ತೆ ಆಯ್ತು, ಹೋಲಿ ಬಿಡು ರತ್ನ. ಅವ್ವ ತಾಯಿ ಜಗನ್ಮಾತೆ ಮೂರಕ್ಕೆ ಹಾರಾಗಿ 6ಕ್ಕೆ 9 ಆಗಿ ನನ್ನ ಮನೆ ಸೇರೋಂಗೆ ಮಾಡ್ಬಿಡವ. ಇದೇ ಖುಷಿಗೆ ಏನು ಇಲ್ವಾ ರತ್ನ? ಏನು? ದುಡ್ಡು ಕೊಟ್ಟಾಯ್ತು, ಮಾತು ಮಾತಾಡಾಯ್ತು. ಇದೇ ಖುಷಿಲಿ ಏನು ಇರ್ಬೇಡಿ ರತ್ನ. ಅದನ್ನ ನಿನ್ನ ಕೇಳಿದಾಗ ರತ್ನ